ಆ್ಯಕ್ಟಿಂಗ್ ಮಾಡಬೇಕು ಅಂದಾಗ ಪ್ರದೀಪ್ ಅವ್ರನ್ನ ಒಂದು ಕಾಂಬಿನೇಷನ್ ನಮ್ಗೆ ಕತೆ ಬರೀಬೇಕಾದ್ರೂ ನನಗೆ ಪ್ರದೀಪ್ಗಿಂತ ಜಾಸ್ತಿ ನನಗೆ ಶಿವರಾಮ್ ಸರ್ ಮೇಲೇ ಒಂದು ಕ್ರೇಜ್ ನನಗೆ. ಸರಿ, ಇವ್ರಿಗೆ ಡಿಫ್ರೆಂಟಾಗಿ ತೋರಿಸ್ಬೇಕು, ಅವಾಗೇನೆ ಹೊಸ್ದಾಗಿ ಮಾಡಬೇಕು ಅಂತ ಮಾಡಿದಂಥ ಒಂದು ಸಿನಿಮಾ ಅದು. ತುಂಬ ಇಷ್ಟಪಟ್ಟು ಅವ್ರನ್ನ ಬೇರೆ ಬೇರೆ ಶೇಡ್ಸಲ್ಲಿ ತೋರಿಸಿದ್ವಿ. ನನಗೆ ಇವತ್ತು ಈ ಥರ ಒಂದು ಅವ್ರನ್ನ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ ಇಡೀ ಸಿನಿಮಾ ಅವ್ರು ಒಂದು ಲುಕ್ಕಲ್ಲಿ ಸರ್ ಬಿ ಎಡ್ ಬಿಡಬೇಕು ಸರ್ ನೀವು ಅಂತ ಕೇಳಿದ್ರೇ ಅವರು ತರುಣ್ ನನ್ನ ಲೈಫಲ್ಲೇ ಯಾವತ್ತೂ ನನಗೆ ಬಿ ಎಡ್ ಬಿಟ್ಟಿಲ್ಲ ಅಂತ ಅಂದಿದ್ರು. ಅವ್ರ ಮಕ್ಕಳು ಹೇಳಿದರು, ತರುಣವರೇ ನಾವು 30 ಇಯರ್ಸಿಂದನೂ ನಮ್ಮ ತಂದೆನ ನಾವು ಒಂದು ಬಿ ಎಡಲ್ಲಿ ನೋಡಿಲ್ಲ ಅಥವಾ ಒಂದು ವೈಟ್ ಹೇರ್ಸ್ ನೋಡಿಲ್ಲ ನಾವು. ಅಂದರೆ ಅವ್ರು ಅಷ್ಟು ಸಿಸ್ಟಮ್ಮು, ಅಷ್ಟು ಒಂದು ಇದಾಗಿತ್ತು ಅವ್ರಿಗೆ. ಅವ್ರು ಬೆಳಗ್ಗೆ ರೂಮಿಂದ ಆಚೆ ಬರಬೇಕಾದ್ರೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀಟ್ ಶೇವು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದಂಥ ಒಂದು ವ್ಯಕ್ತಿ. ಇವತ್ತು ಅದು ಈ ಏಜ್ಗೇನೆ ಅಂತ ನಿಜವಾಗ್ಲೂ ಒಂಥರ ಸಖತ್ ಬೇಜಾರಾಗುತ್ತೆ. ಏನೆಲ್ಲ ಒಳ್ಳೆಯವ್ರಿಗೇನೆ ಹಿಂಗಾಗುತ್ತೆ ಅಂತ ಅನ್ನೋದು ಅಂತ. ಆ ಸಿನಿಮಾ ಅವ್ರ ಕೊನೆ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅದಾದಮೇಲೆ ಮಾತಾಡ್ತಾಯಿದ್ರು ಒಂದಿನ ಪ್ಲ್ಯಾನ್ ಮಾಡಬೇಕು, ತರುಣ್ ಪ್ರೊಡಕ್ಷನ್ ಮಾಡಬೇಕು, ಅದೆಲ್ಲ ತುಂಬ ಆಸೆ ಇತ್ತು ಅವ್ರಿಗೆ. ಸೊ ಈಗ ವೆರಿ ರೀಸೆಂಟ್ಲಿನೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಒಂದೇನೋ ಒಳ್ಳೊಳ್ಳೆ ಪ್ರೊಡಕ್ಷನ್ ಮಾಡೋಣ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತೆಲ್ಲ ಹೇಳಿದರು. ಅವರು ಆತ್ಮಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಇದನ್ನು ಬರ್ಸೋದ ಧೈರ್ಯ ಸಿಗಲಿ, ಪ್ರದೀಪಿಗೆ ಎಲ್ಲರಿಗೂ ಆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ಅದಾದಮೇಲೆ ಅವರು ಆ್ಯಕ್ಟಿಂಗ್ ಮಾಡಬೇಕು ಅಂದಾಗ ಪ್ರದೀಪ್ ಅವ್ರನ್ನ ಒಂದು ಕಾಂಬಿನೇಷನ್ ನಮ್ಗೆ ಕತೆ ಬರೀಬೇಕಾದ್ರೂ ನನಗೆ ಪ್ರದೀಪ್ಗಿಂತ ಜಾಸ್ತಿ ನನಗೆ ಶಿವರಾಮ್ ಸರ್ ಮೇಲೇ ಒಂದು ಕ್ರೇಜ್ ನನಗೆ. ಸರಿ, ಇವ್ರಿಗೆ ಡಿಫ್ರೆಂಟಾಗಿ ತೋರಿಸ್ಬೇಕು, ಅವಾಗೇನೆ ಹೊಸ್ದಾಗಿ ಮಾಡಬೇಕು ಅಂತ ಮಾಡಿದಂಥ ಒಂದು ಸಿನಿಮಾ ಅದು. ತುಂಬ ಇಷ್ಟಪಟ್ಟು ಅವ್ರನ್ನ ಬೇರೆ ಬೇರೆ ಶೇಡ್ಸಲ್ಲಿ ತೋರಿಸಿದ್ವಿ. ನನಗೆ ಇವತ್ತು ಈ ಥರ ಒಂದು ಅವ್ರನ್ನ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ ಇಡೀ ಸಿನಿಮಾ ಅವ್ರು ಒಂದು ಲುಕ್ಕಲ್ಲಿ ಸರ್ ಬಿ ಎಡ್ ಬಿಡಬೇಕು ಸರ್ ನೀವು ಅಂತ ಕೇಳಿದ್ರೇ ಅವರು ತರುಣ್ ನನ್ನ ಲೈಫಲ್ಲೇ ಯಾವತ್ತೂ ನನಗೆ ಬಿ ಎಡ್ ಬಿಟ್ಟಿಲ್ಲ ಅಂತ ಅಂದಿದ್ರು. ಅವ್ರ ಮಕ್ಕಳು ಹೇಳಿದರು, ತರುಣವರೇ ನಾವು 30 ಇಯರ್ಸಿಂದನೂ ನಮ್ಮ ತಂದೆನ ನಾವು ಒಂದು ಬಿ ಎಡಲ್ಲಿ ನೋಡಿಲ್ಲ ಅಥವಾ ಒಂದು ವೈಟ್ ಹೇರ್ಸ್ ನೋಡಿಲ್ಲ ನಾವು. ಅಂದರೆ ಅವ್ರು ಅಷ್ಟು ಸಿಸ್ಟಮ್ಮು, ಅಷ್ಟು ಒಂದು ಇದಾಗಿತ್ತು ಅವ್ರಿಗೆ. ಅವ್ರು ಬೆಳಗ್ಗೆ ರೂಮಿಂದ ಆಚೆ ಬರಬೇಕಾದ್ರೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀಟ್ ಶೇವು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದಂಥ ಒಂದು ವ್ಯಕ್ತಿ. ಇವತ್ತು ಅದು ಈ ಏಜ್ಗೇನೆ ಅಂತ ನಿಜವಾಗ್ಲೂ ಒಂಥರ ಸಖತ್ ಬೇಜಾರಾಗುತ್ತೆ. ಏನೆಲ್ಲ ಒಳ್ಳೆಯವ್ರಿಗೇನೆ ಹಿಂಗಾಗುತ್ತೆ ಅಂತ ಅನ್ನೋದು ಅಂತ. ಆ ಸಿನಿಮಾ ಅವ್ರ ಕೊನೆ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅದಾದಮೇಲೆ ಮಾತಾಡ್ತಾಯಿದ್ರು ಒಂದಿನ ಪ್ಲ್ಯಾನ್ ಮಾಡಬೇಕು, ತರುಣ್ ಪ್ರೊಡಕ್ಷನ್ ಮಾಡಬೇಕು, ಅದೆಲ್ಲ ತುಂಬ ಆಸೆ ಇತ್ತು ಅವ್ರಿಗೆ. ಸೊ ಈಗ ವೆರಿ ರೀಸೆಂಟ್ಲಿನೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಒಂದೇನೋ ಒಳ್ಳೊಳ್ಳೆ ಪ್ರೊಡಕ್ಷನ್ ಮಾಡೋಣ ಅಂತೆಲ್ಲ ಹೇಳಿದರು. ಅವರು ಆತ್ಮಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಇದನ್ನು ಬರ್ಸೋದ ಧೈರ್ಯ ಸಿಗಲಿ, ಪ್ರದೀಪಿಗೆ ಎಲ್ಲರಿಗೂ ಆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ಅವರು ಆ್ಯಕ್ಟಿಂಗ್ ಮಾಡಬೇಕು ಅಂದಾಗ ಪ್ರದೀಪ್ ಅವ್ರನ್ನ ಒಂದು ಕಾಂಬಿನೇಷನ್ ನಮ್ಗೆ ಕತೆ ಬರೀಬೇಕಾದ್ರೂ ನನಗೆ ಪ್ರದೀಪ್ಗಿಂತ ಜಾಸ್ತಿ ನನಗೆ ಶಿವರಾಮ್ ಸರ್ ಮೇಲೇ ಒಂದು ಕ್ರೇಜ್ ನನಗೆ. ಸರಿ, ಇವ್ರಿಗೆ ಡಿಫ್ರೆಂಟಾಗಿ ತೋರಿಸ್ಬೇಕು, ಅವಾಗೇನೆ ಹೊಸ್ದಾಗಿ ಮಾಡಬೇಕು ಅಂತ ಮಾಡಿದಂಥ ಒಂದು ಸಿನಿಮಾ ಅದು. ತುಂಬ ಇಷ್ಟಪಟ್ಟು ಅವ್ರನ್ನ ಬೇರೆ ಬೇರೆ ಶೇಡ್ಸಲ್ಲಿ ತೋರಿಸಿದ್ವಿ. ನನಗೆ ಇವತ್ತು ಈ ಥರ ಒಂದು ಅವ್ರನ್ನ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ ಇಡೀ ಸಿನಿಮಾ ಅವ್ರು ಒಂದು ಲುಕ್ಕಲ್ಲಿ ಸರ್ ಬಿ ಎಡ್ ಬಿಡಬೇಕು ಸರ್ ನೀವು ಅಂತ ಕೇಳಿದ್ರೇ ಅವರು ತರುಣ್ ನನ್ನ ಲೈಫಲ್ಲೇ ಯಾವತ್ತೂ ನನಗೆ ಬಿ ಎಡ್ ಬಿಟ್ಟಿಲ್ಲ ಅಂತ ಅಂದಿದ್ರು. ಅವ್ರ ಮಕ್ಕಳು ಹೇಳಿದರು, ತರುಣವರೇ ನಾವು 30 ಇಯರ್ಸಿಂದನೂ ನಮ್ಮ ತಂದೆನ ನಾವು ಒಂದು ಬಿ ಎಡಲ್ಲಿ ನೋಡಿಲ್ಲ ಅಥವಾ ಒಂದು ವೈಟ್ ಹೇರ್ಸ್ ನೋಡಿಲ್ಲ ನಾವು. ಅಂದರೆ ಅವ್ರು ಅಷ್ಟು ಸಿಸ್ಟಮ್ಮು, ಅಷ್ಟು ಒಂದು ಇದಾಗಿತ್ತು ಅವ್ರಿಗೆ. ಅವ್ರು ಬೆಳಗ್ಗೆ ರೂಮಿಂದ ಆಚೆ ಬರಬೇಕಾದ್ರೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀಟ್ ಶೇವು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದಂಥ ಒಂದು ವ್ಯಕ್ತಿ. ಇವತ್ತು ಅದು ಈ ಏಜ್ಗೇನೆ ಅಂತ ನಿಜವಾಗ್ಲೂ ಒಂಥರ ಸಖತ್ ಬೇಜಾರಾಗುತ್ತೆ. ಏನೆಲ್ಲ ಒಳ್ಳೆಯವ್ರಿಗೇನೆ ಹಿಂಗಾಗುತ್ತೆ ಅಂತ ಅನ್ನೋದು ಅಂತ. ಆ ಸಿನಿಮಾ ಅವ್ರ ಕೊನೆ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅದಾದಮೇಲೆ ಮಾತಾಡ್ತಾಯಿದ್ರು ಒಂದಿನ ಪ್ಲ್ಯಾನ್ ಮಾಡಬೇಕು, ತರುಣ್ ಪ್ರೊಡಕ್ಷನ್ ಮಾಡಬೇಕು, ಅದೆಲ್ಲ ತುಂಬ ಆಸೆ ಇತ್ತು ಅವ್ರಿಗೆ. ಸೊ ಈಗ ವೆರಿ ರೀಸೆಂಟ್ಲಿನೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಒಂದೇನೋ ಒಳ್ಳೊಳ್ಳೆ ಪ್ರೊಡಕ್ಷನ್ ಮಾಡೋಣ ಅಂತೆಲ್ಲ ಹೇಳಿದರು. ಅವರು ಆತ್ಮಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಇದನ್ನು ಬರ್ಸೋದ ಧೈರ್ಯ ಸಿಗಲಿ, ಪ್ರದೀಪಿಗೆ ಎಲ್ಲರಿಗೂ ಆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ತೀನಿ.